ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ದದ್ದಲ್ ಹೆಸರು ನಾಪತ್ತೆಯಾಗಿದೆ. ಸಿಐಡಿ ಚಾರ್ಜ್ ಶೀಟ್ ನಲ್ಲೂ ನಾಗೇಂದ್ರ ಮತ್ತು ದದ್ದಲ್ ಹೆಸರು ಮಿಸ್ ಆಗಿಬಿಟ್ಟಿದೆ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ದದ್ದಲ್ಗೆ ಸರ್ಕಾರದ ಶ್ರೀರಕ್ಷೆ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಯ ಪ್ರಕರಣ. ಆತ್ಮಹತ್ಯೆ ಕೇಸು ಸಂಬಂಧ ಸಿಐಡಿ ಅಧಿಕಾರಿಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಶಿವಮೊಗ್ಗ ಕೋರ್ಟ್ಗೆ 300 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಪದ್ಮನಾಭ ಪರಶುರಾಮ ಆರೋಪಿಗಳಾಗಿ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ. ಇನ್ನು ಮಾಜಿ ಸಚಿವ ನಾಗೇಂದ್ರ, ಶಾಸಕ ದದ್ದಲ್ ಹೆಸರನ್ನ ಚಾರ್ಜ್ ಶೀಟ್ ಅಲ್ಲಿ ಕೈ ಬಿಡಲಾಗಿದೆ. ಡೆತ್ ನೋಟ್ ಅನ್ನ ಆಧರಿಸಿ ತನಿಖೆಯನ್ನ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳ ಟೀಮ್. ಡೆತ್ ನೋಟ್ ನಲ್ಲಿ ಅಧಿಕಾರಿಗಳಾದ ಪದ್ಮನಾಭ ಪರಶುರಾಮ ಹೆಸರಿದೆ. ಅಧಿಕಾರಿಗಳ ಒತ್ತಡ ತಾಳದೆ ಆತ್ಮಹತ್ಯೆ ಬಗ್ಗೆ ಚಂದ್ರಶೇಖರ್ ಉಲ್ಲೇಖ ಮಾಡಿದ್ದಾರೆ. ಶಿವಮೊಗ್ಗದ ವಿನೋಬ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್. ಚಂದ್ರಶೇಖರ್ ಪತ್ನಿ ನೀಡಿದ್ದ ದೂರನ್ನ ಆಧರಿಸಿ ಸಿಐಡಿ ತನಿಖೆಯನ್ನ ಮಾಡಿದ್ರು. ಬಿ ನಾಗೇಂದ್ರ ಮತ್ತು ಶಾಸಕ ಬಸನಗೌಡ ದದ್ದಲ್ ಹೆಸರೇ ಇಲ್ಲ ಈಗ ಚಾರ್ಜ್ ಶೀಟ್ ಅಲ್ಲಿ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇನ್ನು ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಹೆಸರು ನಾಪತ್ತೆಯಾಗಿತ್ತು. ಈಗ ಸಿಐಡಿ ಅಧಿಕಾರಿಗಳ ಚಾರ್ಜ್ ಶೀಟ್ ನಲ್ಲೂ ಕೂಡ ಮಾಜಿ ಸಚಿವ ನಾಗೇಂದ್ರ ಮತ್ತು ದದ್ದಲ್ ಹೆಸರು ಮಿಸ್ ಆಗಿಬಿಟ್ಟಿದೆ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರಗೂ ಮತ್ತು ದದ್ದಲ್ಗೆ ಸರ್ಕಾರದ ಶ್ರೀರಕ್ಷೆ ಬಂದು ಬಿಡ್ತಾ ಇರುವಂತ ಸಾಕಷ್ಟು ಚರ್ಚೆಗಳು ಶುರು ಆಗಿಬಿಟ್ಟಿದೆ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಮತ್ತೊಂದಿಷ್ಟು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆತ್ಮಹತ್ಯೆಯ ಕೇಸ್ ಸಂಬಂಧ ಸಿಐಡಿ ಅಧಿಕಾರಿಗಳಿಂದ 300 ಪುಟಗಳ ಚಾರ್ಜ್ ಶೀಟ್ ಅನ್ನ ಶಿವಮೊಗ್ಗ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಇನ್ನು ಚಾರ್ಜ್ ಶೀಟ್ ಅಲ್ಲಿ ಪದ್ಮನಾಭ್ ಮತ್ತು ಪರಶುರಾಮ ಆರೋಪಿಗಳನ್ನು ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಆದ್ರೆ ಬಹಳ ಕುತೂಹಲಕಾರಿಯಾಗಿ ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ದದ್ದಲ್ ಹೆಸರು ಕೈ ಬಿಟ್ಟಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಹೆಸರೇ ಇಲ್ಲ. ಇನ್ನು ಡೆತ್ ನೋಟ್ ಅನ್ನ ಆಧರಿಸಿ ತನಿಖೆ ಮಾಡಿದಾರಂತೆ ಸಿಐಡಿ ಅಧಿಕಾರಿಗಳ ಟೀಮ್. ಡೆತ್ ನೋಟ್ ನಲ್ಲಿ ಅಧಿಕಾರಿಗಳಾದ ಪದ್ಮನಾಭ್ ಮತ್ತು ಪರಶುರಾಮ ಹೆಸರು ಉಲ್ಲೇಖ ಆಗಿದೆಯಂತೆ. ಅಧಿಕಾರಿಗಳ ಒತ್ತಡ ತಾಳಲಾರದೆ ಆತ್ಮಹತ್ಯೆ ಬಗ್ಗೆ ಚಂದ್ರಶೇಖರ್ ಉಲ್ಲೇಖ ಮಾಡಿದ್ದಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದ ವಿನೋಬ ನಗರದ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಚಂದ್ರಶೇಖರ್ ಪತ್ನಿ ನೀಡಿದ ದೂರನ್ನ ಆಧರಿಸಿ ಸಿಐಡಿ ತನಿಖೆಯನ್ನ ಮಾಡಿತು. ಆದ್ರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಆದ್ರೆ ಬಿ ನಾಗೇಂದ್ರ ಮತ್ತು ಶಾಸಕ ಬಸನಗೌಡ ದದ್ದಲ ಹೆಸರು ಕಾಣೆಯಾಗ್ಬಿಟ್ಟಿದೆ, ಮಿಸ್ ಆಗಿದೆ ಚಾರ್ಜ್ ಶೀಟ್ ಅಲ್ಲಿ.